ದಸ್ತಾವೇಜುಗಳ ಪ್ರಕ್ರಿಯೆ ಅಂದ್ರೆ ಸಾಕು ಕಾಗದ ಪತ್ರಗಳ ರಾಶಿ ಕಚೇರಿಗಳಿಗೆ ಅಲೆದಾಟ ಅಂತಲೇ ನಾವು ಅಂದ್ಕೊಳ್ತೇವೆ ಹೌದಲ್ವಾ. ಆದರೆ ಈಗ ಕಾಲ ಬದಲಾಗಿದೆ. ಕಾವೇರಿ 2.0 ಪೋರ್ಟಲ್ ಮೂಲಕ ಈ ಸ್ಟ್ಯಾಂಪ್ಗಳಿಗಾಗಿ ಡಿಜಿಟಲ್ ಡಾಕ್ಯುಮೆಂಟ್ಸ್ ಅನ್ನ ಹೇಗೆ ಸುಲಭವಾಗಿ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋದನ್ನ ವಿವರಿಸುವ ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ತಂತ್ರಜ್ಞಾನ ಈಗ ಎಲ್ಲವನ್ನೂ ನಮ್ಮ ಬೆರಳೆಣಿಕೆಗೆ ತಂದಿದೆ. ಹಾಗಾಗಿ ಈ ಪ್ರಕ್ರಿಯೆಯನ್ನ ಗೊಂದಲವಿಲ್ಲದೆ ಹೇಗೆ ಪೂರೈಸಬಹುದು ಅಂತ ನಾವಿವತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ಪ್ರಕ್ರಿಯೆಯ ಪ್ರಮುಖ ಹಂತಗಳು ಹೀಗಿವೆ. ಮೊದಲಿಗೆ ಬೇಕಾಗುವ ಅಗತ್ಯ ಪೂರ್ವ ಸಿದ್ಧತೆಗಳು, ನಂತರ ಪಾರ್ಟಿಗಳು ಜೊತೆಯಲ್ಲಿದ್ದಾಗ ಮಾಡುವ ಇನ್ಪರ್ಸನ್ ಪ್ರಕ್ರಿಯೆ, ಅವರು ದೂರದಲ್ಲಿದ್ದಾಗ ಮಾಡುವ ರಿಮೋಟ್ ಪ್ರಕ್ರಿಯೆ, ಹಾಗೂ ಕೊನೆಯದಾಗಿ ಸಾಕ್ಷಿದಾರರು ಮತ್ತು ಡಾಕ್ಯುಮೆಂಟ್ ಅಂತಿಮಗೊಳಿಸುವ ಹಂತ. ವಿಭಾಗ 1: ಅಗತ್ಯ ಪೂರ್ವ ಸಿದ್ಧತೆಗಳು. ಯಾವುದೇ ಡಿಜಿಟಲ್ ಕೆಲಸ ಶುರು ಮಾಡುವ ಮುನ್ನ ನಮ್ಮ ಫೌಂಡೇಶನ್ ಗಟ್ಟಿಯಾಗಿರ್ಬೇಕಲ್ವಾ. ಲೀಸ್ ಅಗ್ರಿಮೆಂಟ್ ಅಥವಾ ಅಫಿಡವಿಟ್ನಂಥ ದಾಖಲೆಗಳಿಗೆ ಡಿಜಿಟಲ್ ಸ್ಟ್ಯಾಂಪ್ ಪಡೆಯಲು ಕೇವಲ 3 ಮೂಲಭೂತ ಅವಶ್ಯಕತೆಗಳಿವೆ. ಬಹಳ ಸರಳ. ಮೊದಲನೇದಾಗಿ ಆಧಾರ ಆಧಾರಿತ ಗುರುತು ದೃಢೀಕರಣ ಕಡ್ಡಾಯವಾಗಿ ಮುಗಿದಿರಬೇಕು. ಎರಡನೇದಾಗಿ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಫೋನ್ ಕೈಯಲ್ಲೇ ಇರಬೇಕು, ಯಾಕಂದ್ರೆ OTP ಬರೋದು ಅದಕ್ಕೇನೆ. ಮತ್ತು ಮೂರನೇದಾಗಿ ಒಂದು ಒಳ್ಳೆ ಸ್ಥಿರವಾದ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇಷ್ಟಿದ್ರೆ ಸಾಕು, ಅರ್ಧ ಕೆಲಸ ಮುಗಿದಾಗೆ. ಈಗ ಒಂದು ಪ್ರಶ್ನೆ ಬರ್ಬೋದು. ಒಂದು ವೇಳೆ ಆಧಾರ್ ಸರ್ವರ್ ಡೌನ್ ಇದ್ರೆ ಅಥವಾ ತಾಂತ್ರಿಕ ತೊಂದರೆಗಳಿದ್ರೆ ಏನ್ಮಾಡೋದು? ಕೆಲಸ ಅಲ್ಲಿಗೆ ನಿಂತು ಬಿಡುತ್ತಾ? ಖಂಡಿತ ಇಲ್ಲ. ಇಂತಹ ಸಂದರ್ಭಗಳಿಗಾಗಿಯೇ DSC ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಕೀ ಅನ್ನು ಒಂದು ಅಧಿಕೃತ ಪರ್ಯಾಯವಾಗಿ ಅಥವಾ ಬ್ಯಾಕಪ್ ಆಗಿ ಬಳಸಬಹುದು. ಇದು ನಿಜಕ್ಕೂ ಒಂದು ಸ್ಮಾರ್ಟ್ ಫೀಚರ್. ವಿಭಾಗ 2: ಇನ್ ಪರ್ಸನ್ ಎಕ್ಸಿಕ್ಯೂಷನ್. ಒಪ್ಪಂದ ಮಾಡಿಕೊಳ್ಳುವ ಎರಡು ಪಾರ್ಟಿಗಳು ಒಂದೇ ಕಡೆ ಇದ್ದಾಗ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಈಗ ನೋಡೋಣ. ಆರಂಭಿಕ ಡ್ರಾಫ್ಟ್ ಸಿದ್ಧಪಡಿಸಿ ಪೇಮೆಂಟ್ ಹಂತಗಳನ್ನು ಮುಗಿಸಿದ ನಂತರ ಅಸಲಿ ಆಟ ಶುರುವಾಗುತ್ತೆ. ಪಾವತಿ ಮುಗಿದ ತಕ್ಷಣ ನೇರವಾಗಿ ಎಕ್ಸಿಕ್ಯೂಷನ್ ಆಫ್ ಡಾಕ್ಯುಮೆಂಟ್ ಪೇಜ್ಗೆ ಹೋಗಬೇಕು. ಇದು ಈ ಡಿಜಿಟಲ್ ಪ್ರಯಾಣದ ಪ್ರಮುಖ ಹೆಜ್ಜೆ. ಇಲ್ಲಿ ಪ್ರಕ್ರಿಯೆ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಮೊದಲು ಸೈನ್ ಮೇಲೆ ಕ್ಲಿಕ್ ಮಾಡಬೇಕು, ಆಮೇಲೆ ಆಧಾರ್ ನಂಬರ್ ಎಂಟರ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಬೇಕು. ಮೊಬೈಲ್ಗೆ ಬರುವ OTPಯನ್ನು ಟೈಪ್ ಮಾಡಿ ಅಲ್ಲಿರುವ ಕನ್ಸೆಂಟ್ ಅಥವಾ ಒಪ್ಪಿಗೆಯ ಚೆಕ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗಿತು. ಜೊತೆಗಿರುವ ಪಾರ್ಟಿಯ ಸೈನ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ವಿಭಾಗ 3: ರಿಮೋಟ್ ಎಕ್ಸಿಕ್ಯೂಷನ್. ಪ್ರತಿಯೊಬ್ಬರೂ ಒಂದೇ ಕಡೆ ಇರಬೇಕು ಅಂತೇನಿಲ್ಲ, ಬೇರೆ ಬೇರೆ ಊರುಗಳಲ್ಲೂ ಇರಬಹುದು ಅಲ್ವಾ. ಅದಕ್ಕಾಗಿಯೇ ಈ ಹಂತ. ಒಂದು ವೇಳೆ ಎರಡನೇ ಪಾರ್ಟಿ ಭೌತಿಕವಾಗಿ ಆ ಸ್ಥಳದಲ್ಲಿ ಹಾಜರ್ ಇಲ್ಲ ಅಂದ್ರೆ ಏನ್ಮಾಡೋದು? ಕಾವೇರಿ 2.0 ಸಿಸ್ಟಮ್ ಈ ಸಮಸ್ಯೆಯನ್ನು ಮೊದಲೇ ಊಹಿಸಿದೆ. ಇದಕ್ಕಾಗಿ ಒಂದು ಅದ್ಭುತವಾದ ಇನ್ಬಿಲ್ಟ್ ರಿಮೋಟ್ ಪರಿಹಾರವನ್ನು ಇದು ಒದಗಿಸುತ್ತೆ. ದೂರದಲ್ಲಿರುವವರನ್ನ ತಂತ್ರಜ್ಞಾನ ಹೇಗೆ ಬೆಸೆಯುತ್ತೆ ನೋಡಿ. ಇನ್ನೊಂದು ಪಾರ್ಟಿ ಹಾಜರಿಲ್ಲ ಅಂದಾಗ ಅಲ್ಲಿರುವ ಇಸ್ ಪಾರ್ಟಿ ನಾಟ್ ಪ್ರೆಸೆಂಟ್ ಅನ್ನೋ ಚೆಕ್ ಬಾಕ್ಸ್ ಅನ್ನ ಆಯ್ಕೆ ಮಾಡಿ ಸೆಂಡ್ ಲಿಂಕ್ ಅಂತ ಕ್ಲಿಕ್ ಮಾಡಬೇಕು. ಅಷ್ಟೇ, ಆ ಕ್ಷಣವೇ ದೂರದಲ್ಲಿರುವ ಪಾರ್ಟಿಯ ಮೊಬೈಲ್ಗೆ SMS ಮೂಲಕ ಒಂದು ಸೇಫ್ ಸೈನ್ ಲಿಂಕ್ ಹೋಗುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ಅವರಿಗೆ ನೇರವಾಗಿ ಡಿಜಿಟಲ್ ಸ್ಟ್ಯಾಂಪ್ ಪೇಜ್ ಓಪನ್ ಆಗುತ್ತೆ. ಆದರೆ ಇಲ್ಲಿ ಒಂದು ಅತ್ಯಂತ ನಿರ್ಣಾಯಕ ಎಚ್ಚರಿಕೆ ಇದೆ. ರಿಮೋಟ್ ಆಗಿ ಲಿಂಕ್ ಓಪನ್ ಮಾಡಿದವರು ತಕ್ಷಣವೇ ಸಹಿ ಮಾಡೋಕೆ ಮುಂದಾಗಬಾರದು. ಸ್ವಲ್ಪ ಹೊತ್ತು ನಿಂತು ಆ ಡಿಜಿಟಲ್ ಸ್ಟ್ಯಾಂಪ್ನ ಡ್ರಾಫ್ಟ್ ಪ್ರತಿಯನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕು. ತಮ್ಮ ಮೂಲ ಮಾತುಕತೆಯಂತೆ ಎಲ್ಲ ವಿವರಗಳು ನಿಖರವಾಗಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಒಂದು ವೇಳೆ ಡ್ರಾಫ್ಟ್ನಲ್ಲಿರುವ ವಿವರಗಳೆಲ್ಲವೂ ಪಕ್ಕಾ ಆಗಿದ್ರೆ ಮಾತ್ರ ಸೈನ್ ಮೇಲೆ ಕ್ಲಿಕ್ ಮಾಡಿ ಪ್ರಕ್ರಿಯೆ ಮುಂದುವರಿಸಬೇಕು. ಆದರೆ ಎಲ್ಲೋ ಒಂದು ಕಡೆ ತಪ್ಪು ಮಾಹಿತಿ ಇದೆ ಅನಿಸಿದ್ರೆ ದಯವಿಟ್ಟು ಪ್ರಕ್ರಿಯೆಯನ್ನು ಅಲ್ಲಿಯೇ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಮುಂದೆ ಹೋಗಬಾರದು. ಭವಿಷ್ಯದಲ್ಲಿ ತಲೆನೋವು ತರುವ ಕಾನೂನು ಸಮಸ್ಯೆಗಳನ್ನು ತಪ್ಪಿಸಲು ತಕ್ಷಣವೇ ದೂರು ಅಥವಾ ತಿದ್ದುಪಡಿ ಅರ್ಜಿಯನ್ನು ಸಲ್ಲಿಸುವುದು ಜಾಣತನ. ಡ್ರಾಫ್ಟ್ ವಿವರಗಳು ಸರಿಯಾಗಿದೆ ಅಂತ ಒಮ್ಮೆ ಖಚಿತವಾದ ಮೇಲೆ ರಿಮೋಟ್ ಬಳಕೆದಾರರು ಕೂಡ ಅದೇ ಹಳೆಯ ಸಿಂಪಲ್ ಆಧಾರ್ OTP ವಿಧಾನವನ್ನೇ ಅನುಸರಿಸ್ತಾರೆ. ಅಂದ್ರೆ ಸೈನ್ ಕ್ಲಿಕ್ ಮಾಡೋದು, ಆಧಾರ್ ನಂಬರ್ ಹಾಕಿ OTP ಪಡೆಯೋದು, ಅದನ್ನು ನಮೂದಿಸಿ ಕನ್ಸೆಂಟ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡೋದು. ನೋಡಿದ್ರಲ್ಲ, ಭೌತಿಕ ಅಂತರವಿದ್ರೂ ಇಬ್ಬರು ಪಾರ್ಟಿಗಳ ದೃಢೀಕರಣ ಎಷ್ಟು ಸುಲಭವಾಗಿ ಮುಕ್ತಾಯವಾಯಿತು ಅಂತ. 4ನೇ ಹಾಗೂ ಅಂತಿಮ ವಿಭಾಗ: ಸಾಕ್ಷಿದಾರರು ಮತ್ತು ಅಂತಿಮಗೊಳಿಸುವಿಕೆ. ಮುಖ್ಯ ಪಾರ್ಟಿಗಳ ಕೆಲಸ ಮುಗಿತು, ಈಗ ಪ್ರಕ್ರಿಯೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಕೇವಲ ಒಪ್ಪಂದ ಮಾಡಿಕೊಳ್ಳುವರ ಸಹಿ ಮಾತ್ರವಲ್ಲ, ದಸ್ತಾವೇಜಿಗೆ ಪೂರ್ಣ ಕಾನೂನುಬದ್ಧತೆ ಸಿಗಬೇಕು ಅಂದ್ರೆ ಸಾಕ್ಷಿದಾರರ ಸಹಿ ಕೂಡ ಬೇಕೇ ಬೇಕು. ಹಾಗಾಗಿ ಸಾಕ್ಷಿದಾರರು ಕೂಡ ಇದೇ ರೀತಿ ತಮ್ಮ ಸಹಿಗಳನ್ನು ಡಿಜಿಟಲ್ ಆಗಿ ಮಾಡಬೇಕು. ಇಲ್ಲೂ ಕೂಡ ಯಾವುದೇ ಹೊಸ ನಿಯಮಗಳಿಲ್ಲ. ನಾವು ಈ ಮುಂಚೆ ನೋಡಿದ ಅದೇ ಸಿಂಪಲ್ ಆಧಾರ್ ಮತ್ತು OTP ವಿಧಾನವನ್ನು ಬಳಸಿಕೊಂಡೇ ಸಾಕ್ಷಿದಾರರು ತಮ್ಮ ದೃಢೀಕರಣವನ್ನು ಮುಗಿಸ್ತಾರೆ. ಎಲ್ಲ ಅಗತ್ಯ ಸಹಿಗಳನ್ನು ಯಶಸ್ವಿಯಾಗಿ ಸಂಗ್ರಹಿಸಿದ ನಂತರ ಡಿಜಿಟಲ್ ಎಕ್ಸಿಕ್ಯೂಷನ್ ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ.
ಅಷ್ಟೇ ಅಲ್ಲ, ಅಂತಿಮಗೊಂಡ ಡಿಜಿಟಲ್ ಸ್ಟ್ಯಾಂಪ್ ದಸ್ತಾವೇಜು ಒಂದೇ ಕ್ಷಣದಲ್ಲಿ ಡೌನ್ಲೋಡ್ ಮಾಡಲು ಸಿದ್ಧವಾಗಿರುತ್ತೆ. ದಿನಗಟ್ಲೆ ಕಾಯುವ ಅವಶ್ಯಕತೆಯೇ ಇಲ್ಲ. ಕಾವೇರಿ 2.0 ವ್ಯವಸ್ಥೆ ಎಷ್ಟು ವೇಗವಾಗಿದೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ಹಾಗಾದರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಆತ್ಮವಿಶ್ವಾಸದಿಂದ ಕೆಲಸ ಮಾಡೋದು ಹೇಗೆ? ನಾವು ಚರ್ಚಿಸಿದ ಈ ಸ್ಪಷ್ಟವಾದ ಹಂತಗಳನ್ನು ಅರ್ಥ ಮಾಡಿಕೊಂಡರೆ ಸಾಕು, ಯಾವುದೇ ಅರ್ಜಿದಾರರು ತಮ್ಮ ಡಿಜಿಟಲ್ ಸ್ಟ್ಯಾಂಪ್ಗಳನ್ನು ಗೊಂದಲವಿಲ್ಲದೆ ಯಶಸ್ವಿಯಾಗಿ ಅಂತಿಮಗೊಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಅಧಿಕೃತ ಜಾಲತಾಣಗಳನ್ನು ಸಂಪರ್ಕಿಸಬಹುದು. ಕಾಗದ ಮತ್ತು ಪೆನ್ನುಗಳ ಮೇಲಿಂದ ನಮ್ಮ ಅವಲಂಬನೆ ಈಗ ಸಂಪೂರ್ಣವಾಗಿ OTP ಮತ್ತು ಬಯೋಮೆಟ್ರಿಕ್ಗಳತ್ತ ತಿರುಗಿದೆ. ಮುಂದಿನ ದಿನಗಳಲ್ಲಿ ಈ ಡಿಜಿಟಲ್ ಕ್ರಾಂತಿ ನಮ್ಮ ಕಾನೂನು ವ್ಯವಸ್ಥೆಯನ್ನ ಇನ್ನೆಷ್ಟು ಪಾರದರ್ಶಕ ಮತ್ತು ಸುಲಭಗೊಳಿಸಬಹುದು ಎಂಬುದು ನಿಜಕ್ಕೂ ಒಂದು ಕುತೂಹಲಕಾರಿ ವಿಚಾರ ಅಲ್ವಾ?